ನಮಸ್ತೆ, ನಾನು ಪ್ರೇಮ್ಶೇಖರ್. ಒಂದಿಡೀ ವಾರದ ವಿರಾಮದ ನಂತರ ದೇಶ್ ಪರದೇಶ್ಗೆ ನಿಮ್ಮನ್ನು ಮತ್ತೆ ಆಹ್ವಾನಿಸ್ತಾ ಇದ್ದೀನಿ. ಒಂದು ವಾರದ ವಿರಾಮ ಅಂದರೆ ನಾನು ವಿರಾಮವಾಗಿದ್ದೆ ಅಂತಲ್ಲ, ನಾನು ಬೇರೆಲ್ಲೋ ಬ್ಯುಸಿ ಆಗಿಬಿಟ್ಟಿದ್ದೆ. ಹೀಗಾಗಿ ನಿಮ್ಮನ್ನು ಭೇಟಿಯಾಗಿ ಮಾಮೂಲಿ ಮಾತಾಡೋ ಹಾಗೆ ವಾರಕ್ಕೆ 2 ಸಲ ಮಾತಾಡೋದಕ್ಕೆ ಆಗಿರಲಿಲ್ಲ. ಸೊ ವಾರದ ಹಿಂದೆ ರಷ್ಯಾ ಯುಕ್ರೇನ್ ಯುದ್ಧ 2 ವರ್ಷಗಳನ್ನ ಪೂರೈಸಿತು. ಅದರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ವಾರದ ಹಿಂದೆಯೂ ಅಂದ್ಕೊಂಡೆ, ವಾರದ ಮಧ್ಯದಲ್ಲೂ ಅಂದ್ಕೊಂಡೆ, ಮೊನ್ನೆವರೆಗೂ ಅಂದ್ಕೋತಾನೇ ಇದ್ದೆ ನನ್ನ ಮುಂದಿನ ಆ ಕಾರ್ಯಕ್ರಮ ಅದರ ಬಗ್ಗೆ ಅಂತ. ಆದರೆ ಈ ಗುರುವಾರ ಗಾಜಾದಲ್ಲಿ ಕಂಡಂತಹ ನೋಟ ಇದೆಯಲ್ಲ, ಅದು 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 ಎಷ್ಟು ಕಲಕಿ ಬಿಟ್ಟಿದೆ ನನ್ನ ಮನಸ್ಸನ್ನು ಅಂತಂದರೆ, ಅದು ಬಿಟ್ಟು ಬೇರೆ ಯಾವುದ್ರ ಬಗ್ಗೆಯೂ ಮಾತಾಡೋದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ರಷ್ಯಾ ಯುಕ್ರೇನ್ ಯುದ್ಧ 2 ವರ್ಷ ಪೂರೈಸಿತು. ಅದ್ರ ಬಗ್ಗೆ ಮುಂದಿನ ವಾರನೂ ಮಾತಾಡ್ಬೋದು, ಮುಂದಿನ ತಿಂಗಳು ಮಾತಾಡ್ಬೋದು, ಬಹುಶಃ ಮುಂದಿನ ವರ್ಷವೂ ಮಾತಾಡ್ಬೋದು. ಆದರೆ ಈ ಗಾಜಾದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಕ್ಷಣ ಮಾತಾಡಬೇಕಾಗಿದೆ. ಏನ್ ನಡೀತು ಗುರುವಾರ? ಗಾಜಾ ಸಿಟಿಗೆ 30 ಟ್ರಕ್ಗಳು ಹೋದವು, ರಿಲೀಫ್ ಮೆಟೀರಿಯಲ್ ಇದ್ದಂಥದ್ದು. ಅಂದರೆ ಊಟ, ಔಷಧಿ ಅಂತ ಎಲ್ಲ ಒಂದು ಮನುಷ್ಯನ ಬದುಕಿಗೆ ಬೇಕಾದಂಥ ಅತಿ ಮುಖ್ಯವಾದಂಥ ವಸ್ತುಗಳಿದ್ವು. ಐಷಾರಾಮಿ ವಸ್ತುಗಳೇನಲ್ಲ, ಅಲ್ಲಿ ಬದುಕಿ ಜೀವ ಹಿಡ್ಕೊಂಡಿರೋದಕ್ಕೆ ಅಗತ್ಯವಾದ ವಸ್ತುಗಳು ಆ ಟ್ರಕ್ಗಳಿದ್ವು. ಗಾಜಾದ ಜನ ಅವುಗಳನ್ನ ಸುತ್ತುವರು ಆ ಒಂದು ವಸ್ತುಗಳನ್ನ ಪಡ್ಕೊಳ್ಳೋದಕ್ಕೆ ನೂಕು ನುಗ್ಗಾಟ ಆಯಿತು. ಅಂತಿಮವಾಗಿ 107 ಜನ ಪ್ರಾಣ ಕಳ್ಕೊಂಡ್ರು, 700ರಷ್ಟು ಜನ ನೋವಿಗೀಡಾದರು. ಏನು ನಡೀತು? 2 ವರ್ಷನ್ಗಳಿವೆ ನಮ್ಮ ಮುಂದೆ, 2 ನಮಗೆ ಕಾಣ್ತಾ ಇವೆ. ಆದರೆ 2ರಲ್ಲಿ ಯಾವುದು ಸರಿ? 2 ಸರಿನಾ ಅಥವಾ 2 ಸರಿನೇ ಅಂತಲೇ ಹೇಳಬೇಕಾಗ್ತದೆ. ಒಂದು ವರ್ಷನ್ ಏನು ಅಂತಂದ್ರೆ, ಇಸ್ರೇಲ್ ಹೇಳೋದು ಜನರ ನಡುವೆ ನೂಕು ನುಗ್ಗಾಟ ಆಯಿತು. ಹೀಗಾಗಿ ಆ ಒಂದು ಆ ಗೊಂದಲದಲ್ಲಿ ಜನ ಒಬ್ಬರು ತುಳಿದು ಮುಂದೆ ಹೋದ ಕಾರಣ ಈ ಬಗೆಯ ದುರಂತ ಸಂಭವಿಸಿತು ಅಂತ ಇಸ್ರೇಲ್ ಹೇಳೋದು. ಆದರೆ ಬೇರೆ ಕೆಲವರು ಹೇಳ್ತಾರೆ, ಇಲ್ಲ, ಇಸ್ರೇಲಿ ಸೈನಿಕರು ಇವ್ರ ಮೇಲೆ ಗುಂಡು ಹಾರಿಸಿದ್ರು, ನಾಗರಿಕರ ಮೇಲೆ, ಆಹಾರಕ್ಕಾಗಿ ಓಡ್ತಾ ಇದ್ದ ನಾಗರಿಕರ ಮೇಲೆ ಇಸ್ರೇಲಿ ಸೈನಿಕರು ಗುಂಡು ಹಾರಿಸಿದ್ರು. ಈ ಕಾರಣದಿಂದ 107 ಜನ ಸತ್ತು, 700ಕ್ಕೂ ಹೆಚ್ಚು ಜನ ನೋವಿಗೀಡಾಗಿದ್ದಾರೆ ಅಂತ ಹೇಳಿ ಅದಕ್ಕೂ ಇಸ್ರೇಲ್ ಉತ್ತರ ಕೊಡ್ತದೆ. ಅದು ಹೇಳ್ತದೆ, ನಾವು ಗುಂಡು ಹಾರಿಸಿದ್ದು ನಿಜ, ಆದರೆ ಜನರನ್ನ ಕೊಲ್ಲೋದಕ್ಕಲ್ಲ. ಆ ಬಗೆಯ ನೂಕು ನುಗ್ಗಾಟ ಆದಾಗ ಜನರಲ್ಲಿ ಒಂದು ಬಗೆಯ ಶಿಸ್ತನ್ನು ಮೂಡಿಸೋದಕ್ಕೋಸ್ಕರ ನಿಧಾನವಾಗಿ ಹೋಗಿ ತಗೊಳ್ಳಿ ಅಂತ ಹೇಳೋದಕ್ಕೋಸ್ಕರ ವಾರ್ನಿಂಗ್ ಶಾಟ್ಸ್ ಅಷ್ಟೇ ನಾವು ಫೈರ್ ಮಾಡಿದ್ದು ಅಂತ ಇಸ್ರೇಲ್ ಹೇಳ್ತದೆ. ಆಯಿತಾ? ಇಸ್ರೇಲ್ ಮಾತನ್ನೇ ನಂಬಬಹುದು ಅಂತ ನನಗನ್ನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಆಹಾರಕ್ಕಾಗಿ ಓಡುವ ಜನರನ್ನು ಕೊಲ್ಲೋ ಇರಾದೆ ಇಸ್ರೇಲ್ಗೆ ಆಗಿದ್ರೆ 30 ಟ್ರಕ್ಗಳನ್ನು ಗಾಜಾ ಸಿಟಿವರೆಗೆ ಯಾಕೆ ಬಿಡ್ತಾನೆ ಇರಲಿಲ್ಲ. ಈ ಜನ ಊಟನೇ ಇಲ್ಲದೆ ಸತ್ತು ಹೋಗಲಿ, ನಮ್ಮ ಗುಂಡು ತಿಂದು ಸಾಯ್ಬೇಕಾ ಅಂತ ಇಸ್ರೇಲ್ ಯೋಚನೆ ಮಾಡ್ತಾ ಇತ್ತು. ಹೌದು, ಈ ನೂಕು ನುಗ್ಗಾಟ ಆಗೋದಿದೆಯಲ್ಲ, ಅಂದರೆ ಅದನ್ನೇ ಸರಿಯಾದಂಥ ಒಂದು ವಿವರ ಅಂತ ನಾನು ತಗೋತೀನಿ. ಓಕೆ, ಆದರೆ ಈ ನೂಕು ನುಗ್ಗಾಟ ಆಯ್ತಲ್ಲ, ಅದು ನಮ್ಮ ಮನಸ್ಸನ್ನು ನೋಯಿಸುವಂಥದ್ದು. ಯಾಕಾಗಿ? ಆಲ್ಮೋಸ್ಟ್ 5 ಮಂತ್ಸ್ 5 ತಿಂಗಳಾಗ್ತಾ ಇದೆ ಗಾಜಾದಲ್ಲಿ ಈ ಬಗೆಯ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಇಸ್ರೇಲ್ ಆರಂಭಿಸಿ. ಇದು ಆವಾಗಿಂದ ಏನಾಗಿದೆ, ಇಡೀ ಗಾಜಾವನ್ನ ಇಸ್ರೇಲಿ ಸೇನೆ ಜಾಲಾಡಬಿಟ್ಟಿದೆ ಹಮಾಸ್ ಉಗ್ರಗಾಮಿಗಳಿಗಾಗಿ. ಪೂರ್ತಿಯಾಗಿ ಅವರು ಇನ್ನೂ ಸಿಕ್ಕಿಲ್ಲ. ಆದರೆ ಈ ಒಂದು ಕಾರ್ಯಾಚರಣೆಯಲ್ಲಿ ಹತರಾಗಿರುವ ಗಾಜಾದ ನಾಗರಿಕರ ಸಂಖ್ಯೆ ಸುಮಾರು 30,000 ದಾಟಿದೆ ಅಂತ ಹೇಳ್ತಾರೆ. ಸರಿಯಾದ ಅಂಕಿಅಂಶ ನಮಗೆ ಎಂದೂ ಸಿಗೋದಿಲ್ಲ. 30,000 ಅಂದರೆ ಅದು ಬಹಳ ದೊಡ್ಡ ಸಂಖ್ಯೆ. ಅದರಲ್ಲಿ 21,000 ಪುಟ್ಟ ಮಕ್ಕಳನ್ನು. ಆಯ್ತು, ಇದನ್ನು ನೋಡಿದಾಗ ಇಸ್ರೇಲ್ ಮಾಡ್ತಾ ಇರೋದು ಬಹಳ ತಪ್ಪು, ಘನಘೋರ ಅಪರಾಧ, ಮಾನವೀಯತೆ ವಿರುದ್ಧ. ಇಡೀ ಪ್ರಪಂಚ ಇಸ್ರೇಲ್ ವಿರುದ್ಧ ನಿಲ್ಲಬೇಕು ಅನ್ಸುತ್ತೆ. ಆದರೆ ಇದಕ್ಕೆ ಕಾರಣ ಆದದ್ದು ನೋಡಿ, ಇಸ್ರೇಲ್ 1948 ಮೇ 15 ಸಂಜೆ 6 ಗಂಟೆಗೆ ಉದಯ ಆದಾಗಿನಿಂದ ತಾನಾಗಿ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ದಿಸ್ ದ ಫ್ಯಾಕ್ಟ್. ಆದರೆ ತನ್ನ ಮೇಲೆ ಆಕ್ರಮಣ ಮಾಡಿದವರನ್ನ, ತನಗೆ ತೊಂದರೆ ಕೊಟ್ಟರವರನ್ನ ಇಸ್ರೇಲ್ ಬಿಟ್ಟಿಲ್ಲ.
48ರಲ್ಲೂ ಹಾಗೆ, 56ರಲ್ಲೂ ಹಾಗೆ, 67ರಲ್ಲಿ, 74ರಲ್ಲಿ, 82ರಲ್ಲಿ, ಅನಂತರ 2006ರಿಂದ ಗಾಜಾ ಮೇಲೆ ಅದು ನಡೆಸಿರುವ ದಾಳಿಗಳು ಎಲ್ಲವೂ ಸಹ ಅದರ ಮೇಲೆ ಮೊದಲು ದಾಳಿ. ಪ್ರತಿಕ್ರಿಯೆ ಇಸ್ರೇಲ್ದು ಕ್ರಿಯೆ ಅಲ್ಲ, ಪ್ರತಿಕ್ರಿಯೆ. ಇಸ್ರೇಲ್ ಪ್ರತಿಕ್ರಿಯೆ ಯಾವಾಗಲೂ ಉಗ್ರ. ಹಾಗಿರುವಾಗ ಅಕ್ಟೋಬರ್ 7ರಂದು ಹಮಾಸ್ ನಡೆಸ್ತಲ್ಲ ದಾಳಿ ಇಸ್ರೇಲ್ ಮೇಲೆ, ಅದು ಇದುವರೆಗಿನ ಅತ್ಯಂತ ಉಗ್ರ, ಭಯಾನಕ ಹಾಗೂ ಭೀಭತ್ಸ ದಾಳಿ ಇಸ್ರೇಲ್ ಮೇಲೆ. ಹಿಂದೆ ಸಣ್ಣ ಪುಟ್ಟ ದಾಳಿಗಳಿಗೆ ಉಗ್ರವಾಗಿ ಪ್ರತಿಕ್ರಿಯಿಸಿದ ಇಸ್ರೇಲ್ ಇಂಥ ದಾಳಿಗೆ ಸುಮ್ಮನಿದ್ದು ಬಿಡ್ತದ? ಇನ್ನೂ ಉಗ್ರವಾಗಿ ಪ್ರತಿಕ್ರಿಯೆ. ಇದು ಗೊತ್ತಿರ್ಲಿಲ್ವಾ ಹಮಾಸ್ಗೆ? ಅಥವಾ ಹಮಾಸ್ನ ಬೆಂಬಲಿಸ್ತಾ ಇದ್ದಾರಲ್ಲ, ಇಸ್ರೇಲ್ನ ಕ್ರಿಟಿಸೈಸ್ ಮಾಡ್ತಾರೆ, ಅವರಿಗೆ ಗೊತ್ತಿಲ್ವಾ ಇದು? ಹಮಾಸ್ನ ನಾಯಕರು ಖತರ್ನ, ಆ ಖತರ್ನಾಕ್ ದೇಶದ ರಾಜಧಾನಿ ದೋಹಾದ ಬೀಚ್ನ ಐಷಾರಾಮಿ ಹೋಟೆಲ್ಗಳಲ್ಲಿ ಕುಳಿತುಕೊಂಡು ಆರ್ಡರ್ ಮಾಡ್ತಾರೆ ಗಾಜಾದಲ್ಲಿರುವ ತಮ್ಮ ಫುಡ್ ಸೋಲ್ಡರ್ಸ್ಗೆ. ಅವರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ, ಇಸ್ರೇಲ್ ಪ್ರತಿಕ್ರಿಯಿಸುತ್ತೆ, ಹಮಾಸ್ ಜನ ತಪ್ಪಿಸ್ಕೊಳ್ತಾರೆ. ಅದರ ನಾಯಕರು ಸಹ ಐಷಾರಾಮಿ ಹೋಟೆಲ್ ಕೂತಿದ್ದಾರಲ್ಲ ಖತರ್ನಲ್ಲಿ, ಅವ್ರಿಗೂ ಏನೂ ಆಗೋದಿಲ್ಲ. ಸಾವು ನೋವು ಅನುಭವಿಸೋದು, ಎಲ್ಲವನ್ನು, ಮನೆ ಮಠ, ಕೊನೆಗೆ ಪ್ರಾಣವನ್ನು ಕಳ್ಕೊಳ್ಳೋರು ಸಾಮಾನ್ಯ ನಾಗರಿಕರು. ಅದೇ ಆಗ್ತಾ ಇರೋದು. ಅಂದರೆ ಇಸ್ರೇಲ್ ಉಗ್ರವಾಗಿಯೇ ಪ್ರತಿಕ್ರಿಯಿಸಲಿ, ಅದರಿಂದ ನಾಗರಿಕರ ಸಾವು ನೋವು ಅತ್ಯಧಿಕ ಆಗಲಿ, ಆ ಮೂಲಕ ನಾವು ಇಸ್ರೇಲನ್ನು ಪ್ರಪಂಚದಲ್ಲಿ ಒಬ್ಬ ವಿಲನ್ ಆಗಿ ಪ್ರತಿಬಿಂಬಿಸಬಹುದು. ಅಥವಾ ನಾನು ಹಿಂದೆ ಹಲವಾರು ಸಲ ನಿಮಗೆ ಹೇಳಿದಾಗೆ, ಇಸ್ರೇಲ್, ಜೋರ್ಡಾನ್, ಸೌದಿ ಅರೇಬಿಯಾ, UAE ಮಧ್ಯೆ ಆಗ್ತಾ ಇದ್ದಂಥ ಒಂದು ಆರ್ಥಿಕ ಸಂಬಂಧಗಳ ಸುಧಾರಣೆಗೆ ತಡೆ ಒಡ್ಡಬಹುದು. ಆ ಮೂಲಕ ಭಾರತ ಮತ್ತು ಯುರೋಪ್ ನಡುವೆ ಮಧ್ಯಪೂರ್ವದ ಮಾರ್ಗವಾಗಿ ಸಾಗಬೇಕಾಗಿದ್ದಂಥ ವ್ಯಾಪಾರಿ ಮಾರ್ಗಕ್ಕೆ ಅಡ್ಡಿ ಮಾಡಬಹುದು ಅಂತ ಒಬ್ಬರಿಗಿಂತ ಹೆಚ್ಚು ಜನ ಪ್ಲ್ಯಾನ್ ಮಾಡಿ ಇಸ್ರೇಲ್ ಮೇಲೆ ಅಕ್ಟೋಬರ್ 7ರ ಆ ದಾಳಿಯನ್ನು ಪ್ರಯೋಜಿಸಿದರು. ಆಯಿತು, ದಾಳಿ ಮಾಡಿದವರು ನೆಮ್ಮದಿಯಾಗಿ ಇದ್ದಾರೆ, ಆಯಿತಾ. ಆದರೆ ನಾಗರಿಕರು ನೋವು ಅನುಭವಿಸ್ತಾ ಇದ್ದಾರೆ. ಸೊ ಹೀಗಿರುವಾಗ ಅಂತಿಮವಾಗಿ ನಾವು ಏನು ಮಾಡ್ಬೋದು? ಇಸ್ರೇಲ್ ಹೇಳೋ ಸೂಚನೆ ಏನು ಗೊತ್ತಾ? ಇಸ್ರೇಲ್ ಹೇಳ್ತಾ ಇರೋದು, ನಾಗರಿಕರ ಈ ಸಾವು ನೋವು ಆಗ್ತಾ ಇರೋದು ಅನಿವಾರ್ಯ. ನಾವು ಹಮಾಸ್ ತನ್ನಂತಾನು ಸರೆಂಡರ್ ಮಾಡಿಕೊಂಡ್ರೆ ನಾವು ದಾಳಿಯನ್ನು ನಿಲ್ಲಿಸ್ತೇವೆ. ದಾಳಿ ಮಾಡೋ ಅಗತ್ಯ ಇಲ್ಲ, ನಾಗರಿಕರಿಗೆ ಸಾವು ನೋವು ಆಗೋದಿಲ್ಲ. ನಾವು ಇಡೀ ಗಾಜಾವನ್ನು ಒಂದು ಆಕ್ರಮಿತ ಏರಿಯಾ ಅಂತ ಮಾಡಿಕೊಂಡು ಅಲ್ಲಿ ಎಲ್ಲ ಸಪ್ಲೈಯನ್ನು ನಿಲ್ಲಿಸಿಬಿಡೋದಿಲ್ಲ. ನಾವು ಹಾಗೆ ಮಾಡೋದಿಲ್ಲ. ಆದರೆ ಹಮಾಸ್ ಎಲ್ಲಿವರೆಗೆ ಇರ್ತದೋ ಗಾಜಾದಲ್ಲಿ ಅಲ್ಲಿವರೆಗೆ ನಮ್ಮ ಕಾರ್ಯಾಚರಣೆ ಮುಂದುವರಿತದೆ. ಇದು ಇಸ್ರೇಲ್ ಹೇಳೋದು. ಹಾಗಿರುವಾಗ ಈ ಒಂದು ಭಯೋತ್ಪಾದಕ ಸಂಘಟನೆ ಹಮಾಸ್ ಇದೆಯಲ್ಲ, ಇದನ್ನು ನಿಗ್ರಹಿಸಬೇಕು. ಇಸ್ರೇಲ್ ಹೇಳೋ ರೀತಿಯಲ್ಲಿ ಹಮಾಸ್ ಅನ್ನ ಸಂಪೂರ್ಣವಾಗಿ ಗಾಜಾದಿಂದ ಹೊರಗೆ ತೆಗಿಬೇಕು. ಇದೇ ಈ ಸಮಸ್ಯೆಗೆ ಪರಿಹಾರ ಮಾರ್ಗ. ಇದೇ ಗಾಜಾದ ಸಾಮಾನ್ಯ ನಾಗರಿಕರ ಜೀವವನ್ನು ಉಳಿಸುವಂತಹ ಒಂದು ಮಾರ್ಗ ಅನ್ನೋದನ್ನು ಯಾಕೆ ಈ ಪ್ರಪಂಚದ ಮುಖ್ಯ ಜನರು ಅರ್ಥ ಮಾಡ್ಕೊ? ಇದರ ಅರ್ಥ ಹಮಾಸ್ ಇರಬೇಕು ಗಾಜಾದಲ್ಲಿ ಅಂತ ಅವರು ಬಯಸೋದಾದರೆ, ಹಮಾಸ್ ಅಕ್ಟೋಬರ್ 7ರಂದು ಮಾಡ್ತಲ್ಲ, ಅದನ್ನು ಇನ್ನೂ ಮುಂದೇನೋ ಮಾಡಬೇಕು. ಇಸ್ರೇಲ್ ಮತ್ತೆ ದಾಳಿ ಮಾಡಬೇಕು, ನಾಗರಿಕರ ಸಾವು ನೋವಾಗಬೇಕು. ಇದನ್ನ ಬಹಳಷ್ಟು ಜನ ಈ ಪ್ರಪಂಚದಲ್ಲಿ ಬಯಸ್ತಾ ಇದ್ದಾರೆ ಅಂತಾನೆ ಅಲ್ವಾ ಅರ್ಥ ಅಲ್ವಾ? ಪ್ರಪಂಚದಲ್ಲಿ ಇದನ್ನ ಬಹಳಷ್ಟು ಜನ ಬಯಸ್ತಾ ಇದ್ದಾರೆ ಅಂತಾನೆ ಅರ್ಥ ಆಗ್ತದೆ ಅಲ್ವಾ? ಇನ್ಫ್ಯಾಕ್ಟ್ ಈ ಬುಧವಾರದ ಘಟನೆ ಆದಮೇಲೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಒಂದು ಅರ್ಜೆಂಟ್ ಮೀಟಿಂಗ್ ಮಾಡಿ ಇಸ್ರೇಲ್ನ ಖಂಡಿಸೋದಕ್ಕೆ ಒಂದು ರೆಸೊಲ್ಯೂಷನ್ ಮೂವ್ ಆಯಿತು. 15 ಸದಸ್ಯ ದೇಶಗಳಲ್ಲಿ 14 ಆ ರೆಸೊಲ್ಯೂಷನ್ನ ಪರವಾಗಿ ಮತ ಚಲಾಯಿಸಿದವು. ಒಂದೇ ದೇಶ ಅದರ ವಿರುದ್ಧವಾಗಿ ನಿಲ್ತು, ಅಮೆರಿಕ ಹೇಳಿದ್ದೇನು, ನಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ. ಹೌದು, ಮೇಲ್ನೋಟಕ್ಕೆ ಅಮೆರಿಕಾಗೆ ಮತ್ತೇನು ಇನ್ಫಾರ್ಮೇಷನ್ ಬೇಕು? ಅಷ್ಟು ಅಂತ ದೊಡ್ಡ ದುರಂತ ಅವತ್ತು ನಡೀತಲ್ಲ, ಅದಾದ ಮೇಲೆ ಇನ್ನೇನು ಬೇಕು ವಿವರ ಅಮೆರಿಕಾಗೆ ಅಂತ ನಾವು ಕೇಳಬಹುದು. ಆದರೆ 2 ವರ್ಷಗಳು ಬಂದ್ಬಿಟ್ಟಿವೆ. ಓಕೆ, ಸ್ಟ್ಯಾಂಪೀಡ್ನಲ್ಲಿ ಇಂಥ ದುರಂತ ಆಯಿತು ಅಂತ ಒಂದು, ಇಸ್ರೇಲ್ ಸೈನಿಕರು ಗುಂಡು ಹಾರಿಸಿದ್ರು ಅಂತ 2 ಇದೆಯಲ್ಲ. ಅದು ಆ ಸಮಸ್ಯೆಗೆ, ಆ ಪ್ರಶ್ನೆಗೆ ಉತ್ತರ ಸರಿಯಾಗಿ ಸಿಕ್ಕದೆ ನಾವು ಇದು ಒಂದು ತೀರ್ಮಾನ ಕೊಡೋದಕ್ಕೆ ಹೇಗಾಗ್ತದೆ? ಆದರೆ ಉಳಿದ 14 ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಮತ ಚಲಾಯಿಸಿದ್ವಲ್ಲ, ಅವುಗಳು
ಇಸ್ರೇಲ್ ಹೇಳೋ ಥರ ಹಮಾಸನ್ನು ಸಂಪೂರ್ಣವಾಗಿ ಅಲ್ಲಿಂದ ತೆಗಿಬೇಕು ಅಂತ ಯಾಕೆ ಹೇಳೋದಿಲ್ಲ? ಅಂದರೆ ನಿಜವಾದ ಪರಿಹಾರ ಬಹುಶಃ ಬೇಕಾಗಿಲ್ಲ ಯಾರಿಗೂ. ಈ ಹಿನ್ನೆಲೆಯಲ್ಲಿ ನನಗೆ ಮತ್ತೊಂದು ನೆನಪಾಗ್ತದೆ. ಕೆಲವು ದೇಶಗಳು ನಾಯಕತ್ವದ ವಿಷಯದಲ್ಲಿ ಅದೆಷ್ಟು ದುರದೃಷ್ಟಶಾಲಿಗಳಾಗಿರ್ತವೆ ಅಂತ ಹೇಳಿದ್ರೆ, ಅವ್ರಿಗೆ ಹೊರಗಿನ ಶತ್ರುಗಳೇ ಬೇಕಾಗಿಲ್ಲ, ಅವರ ನಾಯಕರೇ ಸಾಕು ಅಲ್ಲಿನ ಜನರ ಬದುಕನ್ನು ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ. ಸದ್ದಾಮ್ ಹುಸೇನ್ ನೆನಪಿದೆಯಾ? ಆತ ಒಂದು ಕಾಲದಲ್ಲಿ ಒಳ್ಳೆಯ ನಾಯಕನೇ ಆಗಿದ್ದ. ಮತ್ತು ಇಡೀ ಅರಬ್ ಪ್ರಪಂಚದಲ್ಲಿ ಭಾರತದ ಪರವಾಗಿ ಎಲ್ಲ ಸಮಯದಲ್ಲೂ ನಿಂತಂಥ ಏಕೈಕ ಅರಬ್ ನಾಯಕ ಸದ್ದಾಮ್ ಹುಸೇನ್. ಪಾಕಿಸ್ತಾನ ಹೇಳೋ ಸುಳ್ಳುಗಳನ್ನೆಲ್ಲ ಆತ ನಂಬುತ್ತಾನೇ ಇರಲಿಲ್ಲ. ಇಡೀ ಅರಬ್ ವರ್ಲ್ಡ್ ನಂಬುತ್ತಾ ಇದ್ದರೆ ಆತ ಮಾತ್ರ ಇಲ್ಲ, ಅದನ್ನು ಒಪ್ತಾ ಇರಲಿಲ್ಲ. ನಮಗೆ ಮಿತ್ರನಾಗಿದ್ದ ನಿಜ, ಆದರೆ ಆತ ತನ್ನ ದೇಶಕ್ಕೆ ಮಾಡಿದಂಥ ಕೆಲವು ಅನಾಹುತಗಳು. ಇರಾನ್ ಮೇಲೆ ಯುದ್ಧ ಸಾರದ 8 ವರ್ಷ ನಡೀತು. ಸಂಪದ್ಭರಿತ ಇರಾಕ್ ಬಡ ದೇಶ ಆಗೋಯಿತು. ಹೀಗೆ ಸಂಪದ್ಭರಿತ ಆಗಿತ್ತು ಇರಾಕ್. ನೋಡಿ, ಅರಬ್ ಪ್ರಪಂಚದಲ್ಲೇ ಅತ್ಯಂತ ಸಂಪದ್ಭರಿತ, ಅಂದರೆ ನೈಸರ್ಗಿಕವಾಗಿ ಸಂಪದ್ಭರಿತ ನಾಡು ಅಂತ ಹೇಳಿದ್ರೆ ಇರಾಕ್. ಉಳಿದೆಲ್ಲ ಅರಬ್ ದೇಶಗಳಲ್ಲಿ ಪೆಟ್ರೋಲಿಯಂ ಸಿಗ್ತದೆ, ಅದರ ಜೊತೆಲಿ ಮರಳು. ಆದರೆ ಇರಾಕ್ನಲ್ಲಿ ಪೆಟ್ರೋಲಿಯಮೂ ಸಿಗ್ತದೆ, ನೀರು ಸಿಗ್ತದೆ. ಸಾವಿರಾರು ವರ್ಷಗಳಿಂದಲೂ ಅಲ್ಲಿ ನಾಗರಿಕತೆಗೆ ಜನ್ಮ ನೀಡಿ ಸಾಕಿದಂಥ 2 ಮಹಾನ್ ನದಿಗಳು ಯೂಫ್ರಟೀಸ್ ಮತ್ತು ಟೈಗ್ರೀಸ್ ಅಲ್ಲಿ ಹರಿತವೆ. ಒಂದು ಸಂಪದ್ಭರಿತ ದೇಶ. ಆಹಾರ ಹೊರಗಿನಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇರಲಿಲ್ಲ ಇರಾಕ್. ತನ್ನಲ್ಲಿ ಬೇಕಾದದನ್ನು ತಾನೇ ಬೆಳ್ಕೊಂಡು ಉಳಿದವ್ರಿಗೂ ಕೊಡ್ತಿತ್ತು. ಆದರೆ 8 ವರ್ಷಗಳ ಯುದ್ಧ ಇದೆಯಲ್ಲ, ಅದು ಇರಾಕಿ ಅರ್ಥವ್ಯವಸ್ಥೆಯನ್ನು, ಅದರ ಅಗ್ರಿಕಲ್ಚರನ್ನು, ಇಂಡಸ್ಟ್ರಿಯನ್ನು ಎಲ್ಲವೂ ಇರಾಕ್ ಬಡ ದೇಶ ಆಗೋಯಿತು. ಅದು ಸಾಲದು ಅಂತ ಹೇಳಿದೆ, 2 ವರ್ಷದಲ್ಲಿ ಕುವೈತ್ ಮೇಲೆ ಆಕ್ರಮಣ ಮಾಡಿದ. ಅಮೆರಿಕ ಮತ್ತು ನ್ಯಾಟೋ ದೇಶಗಳು ಪ್ರತಿ ಕಾರ್ಯಾಚರಣೆ ನಡೆಸಿದವು. ಇರಾಕ್ ನುಚ್ಚು ನೂರಾಗೋಯ್ತು. ಕೊನೆಗೆ ಆಮೇಲೆ ಇನ್ನೂ ದೊಡ್ಡ ಕಥೆನ ಚಿಕ್ಕದಾಗಿಸಿ ಹೇಳೋದಾದರೆ, 2 ವರ್ಷದ ನಂತರ ಅಮೆರಿಕನ್ ಸೇನೆಯೇ ಅಲ್ಲಿಗೆ ಹೋಯಿತು. ಸದ್ದಾಮ್ ಹುಸೇನ್ ಅಣ್ವಸ್ತ್ರ ಇಟ್ಕೊಂಡಿದ್ದಾನೆ, ಅದನ್ನು ಹುಡುಕಿ ನಾಶ ಮಾಡ್ತೀವಿ ಅಂದ್ಕೊಂಡು. ಆವಾಗ ಅಲ್ಲಿವರೆಗೆ ಇರಾಕ್ನ ಜನ ಹೊಟ್ಟೆಗಿಲ್ಲದೆ ಕಂಗಾಲಾಗಿ ಹೋಗಿದ್ರು. ಒಂದು ಕಾಲದ ಶ್ರೀಮಂತ ದೇಶ, ತಾನೂ ತಿಂದು ಉಳಿದವ್ರಿಗೂ ಕೊಡ್ತಿದ್ದಂಥ ಶ್ರೀಮಂತ ದೇಶ, ಇಂದು ಯುನೈಟೆಡ್ ನೇಷನ್ಸ್ ಕಳಿಸೋ ಅಂಥ ರಿಲೀಫ್ ಮೆಟೀರಿಯಲ್ ಟ್ರಕ್ಗಳ ಮುಂದೆ ಅಂಗಲಾಚೋ ಅಂಥ ಸ್ಥಿತಿಗೆ ಬಂದುಬಿಡ್ತು. ಆಗಲೂ ನಾನು ನೋಡಿದ್ದೀನಿ ಆ UN ರಿಲೀಫ್ ಮೆಟೀರಿಯಲ್ ಟ್ರಕ್ಗಳು ಬಂದಾಗ ಇರಾಕಿ ಜನರು ಅವುಗಳ ಹತ್ರ ಓಡ್ತಾ ಇದ್ದ ದೃಶ್ಯಗಳನ್ನ ನೋಡಿದ್ದೀನಿ. ಇಲ್ಲ ಹಿಂಗಾಗಬಾರ್ದಾಗಿತ್ತು. ಇರಾಕ್ ಒಬ್ಬ ಒಳ್ಳೆ ನಾಯಕ ಸಿಕ್ಕಿದ್ರೆ ಆ ಒಂದು ಅನರ್ಥಕಾರಿ ಯುದ್ಧಗಳನ್ನು ಮಾಡದೆ ಇರಾಕನ್ನು, ಅದರ ಅರ್ಥವ್ಯವಸ್ಥೆಯನ್ನು ಹಾಗೆ ಉತ್ತಮಪಡಿಸ್ಕೊಳ್ತಾ ಅದನ್ನು ಆರ್ಥಿಕವಾಗಿ ಪ್ರಬಲ ರಾಷ್ಟ್ರವನ್ನಾಗಿ ಮಾಡುವಂಥ ನಾಯಕ ಸಿಕ್ಕಿದ್ರೆ ಆ ದೇಶ ಹೇಗಿರುತ್ತೆ? ಇಂದು ಪ್ರಪಂಚದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿರ್ತಿತ್ತು. ಆದರೆ ಅದಕ್ಕೆ ಸಿಕ್ಕಿದ ನಾಯಕ ವರ್ಗ ಇಂಥದ್ದು ಬಿಡಿ. ಆ ಇರಾಕ್ ಮತ್ತೆ ಈ ಗಾಜಾ ನಡುವೆ ಇಂಥ ಉದಾಹರಣೆಗಳು ಎಷ್ಟೋ ಸಿಗ್ತವೆ. ಆದರೆ ಅದನ್ನೆಲ್ಲ ಎಷ್ಟು ಅಂತ ಹೇಳೋದು? ಅದೇ ಕತೆ. ನಾಯಕ ವರ್ಗ ಇದೆಯಲ್ಲ, ಅದು ತಪ್ಪು ಮಾಡ್ತದೆ, ಆನಂತರ ಅದಕ್ಕೆ ಸಫರ್ ಆಗೋದೇ. ಅದು ಸಫರ್ ಆಗೋರು ಯಾರು? ನಾಗರಿಕರು. ನಾಯಕತ್ವದ ತಪ್ಪಿಗೆ ನಾಗರಿಕರು ಸಫರ್ ಆಗ್ತಾರೆ. ಗಾಜಾದಲ್ಲಿ ಆಗ್ತಾ ಇರೋದು ಅದೇ. ಹೀಗಾಗಿ ಆ ಒಂದಿಂಥ ಸಫರಿಂಗ್ಗೆ ಕಾರಣವಾದಂಥ ನಾಯಕತ್ವವನ್ನು ನಾಶ ಮಾಡಬೇಕು, ಅದೇ ಸಮಸ್ಯೆಯ ಪರಿಹಾರಕ್ಕೆ ಮೂಲ ಅಂತ ಯಾರಾದರೂ ಹೇಳಿದ್ರೆ, ಅದನ್ನು ಯಾಕೋ ಪ್ರಪಂಚದಲ್ಲಿ ಭಾಳ ದೊಡ್ಡ ಮನುಷ್ಯರುಗಳಿದಾರಲ್ಲ ಯುನೈಟೆಡ್ ನೇಷನ್ಸ್ನಲ್ಲಿ, ಅವ್ರು ಯಾರೂ ಒಪ್ಪೋದೇ ಇಲ್ಲ. ಅಂದರೆ ಕಲ್ಪ್ರಿಟ್ಸ್ ಇವರು ಸಹ ಅಂತ ಹೇಳಿ. ಅಂತಿಮವಾಗಿ ಅದೇ ವಿಷಯಕ್ಕೆ ಬರೋಣ. ಕೊನೆಗೆ ಸಫರ್ ಆಗ್ತಾ ಇರೋರು ಗಾಜಾದ ನಾಗರಿಕರು. ಇನ್ನು ಮುಂದೇನೋ ಸಫರ್ ಆಗ್ತಾರೆ ಅನಿಸುತ್ತೆ. ಈಗಿನ ಜಗತ್ತಿನ ಆಷಾಢಭೂತಿತನವನ್ನು ನೋಡಿದ್ರೆ ಭಾಳ ಬೇಜಾರಾಗುತ್ತೆ, ತುಂಬ ನೋವಾಗುತ್ತೆ. ಬಹುಶಃ ಇದು ಈ ಯುದ್ಧ, ದಾಳಿ, ಇದೆಲ್ಲ ಈ ಮಾನವ ಕುಲಕ್ಕೆ ಅಂಟಿದಂಥ ಒಂದು ಶಾಪ. ಆದರೆ ಅದನ್ನು ಪೂರ್ಣವಾಗಿ ಕಿತ್ತೋಗೋದಕ್ಕೆ, ಈ ಭೂಮಿಯನ್ನು ಮನುಷ್ಯನ ವಾಸಕ್ಕೆ ಇನ್ನಷ್ಟು ಯೋಗ್ಯವಾಗಿಸೋದಕ್ಕೆ ಯಾಕೋ ನಡಿಬೇಕಾದಷ್ಟು ಪ್ರಯತ್ನಗಳು ನಡೀತಾ ಇಲ್ಲ. ಮತ್ತೆ ನೋಡ್ತಾ ಇದ್ದೀವಿ. ಅದನ್ನು ಬೇಜಾರಾಗುತ್ತೆ. ಸಾರಿ,
ನಿಮ್ಮ ಭಾನುವಾರದ ಸಂಜೆನ ನಾನು ಬಹುಶಃ ಹಾಳು ಮಾಡ್ತಾ ಇದ್ದೀನಿ. ಹಾಗನ್ಸಿದ್ರೆ ನನ್ನ ಕ್ಷಮಿಸಿ. ಇದನ್ನ ನಿಮ್ ಜೊತೆ ಹೇಳಲೇಬೇಕು ಅನ್ನಿಸ್ತು, ಹೇಳ್ತಾ ಇದ್ದೆ. ನನಗೂ ಆಸೆ ಇದೆ, ಇಂಥ ನೋವಿನ, ದುಃಖದ, ಈ ಸಾವಿನ ಸುದ್ದಿಗಳನ್ನ ಹೆಚ್ಚು ಹೇಳಬಾರದು. ಆದ್ರೆ ಅವೇ ನಡೀತಾ ಇವೆಯಲ್ಲ, ಅವು ನಡೀತಾ ಇರುವಾಗ ನಾನು ಸಂತೋಷದ ಸುದ್ದಿಗಳನ್ನ ನಾನು ಹೇಗೆ ಹೇಳಲಿ? ಆಯ್ತು, ನೋಡು, ಮುಂದಿನ ಗುರುವಾರ ನಿಮಗೆ ಹೇಳೋದಕ್ಕೆ ನನಗೆ ಯಾವ ವಿಷಯ ಸಿಗ್ತದೋ ಕಾದು ನೋಡೋಣ. ಒಳ್ಳೆಯ ವಿಷಯ ಸಿಗಲಿ ಅಂತ ನಾನು ಬಯಸ್ತೀನಿ. ನೀವು ಹಾರೈಸಿ. ನಮಸ್ತೆ.